ಹಾಯ್ ಪ್ಲಂಬಿಂಗ್ ಆಲ್ರೌಂಡರ್ ಚಾನಲ್ನ ವೀಕ್ಷಕರಿಗೆ ಸುಸ್ವಾಗತ. ಈ ಹಿಂದೆ ಗೆಬ್ರಿಟ್ ಕನ್ಸೋಲ್ ಸಿಸ್ಟರ್ನ ಫಿಟ್ ಮಾಡಿದ್ವಿ. ಇದಕ್ಕೆ ಗೆಬ್ರಿಟ್ ಫ್ಲಶ್ ಪ್ಲೇಟು ಮತ್ತು ತುಂಬ ಜನ ಕೇಳ್ತಾ ಇದ್ರು ಅಲಂಗಿ ಕಮ್ಮುಡ್ದು ಒಂದು ವಿಡಿಯೋ ಮಾಡಿ ಹಾಕಿ ಅಂತ. ಇವತ್ತಿನ ವಿಡಿಯೋದಲ್ಲಿ ಅದನ್ನು ಹೇಗೆ ಫಿಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಫ್ಲಶ್ ಪ್ಲೇಟ್ ಕೂರಿಸಲಿಕ್ಕೆ ಪ್ರೊಟೆಕ್ಷನ್ ಕವರ್ನ ಟೈಲ್ಸ್ ಲೆವೆಲ್ಗೆ ಕಟ್ ಮಾಡ್ಕೊಳ್ತಿದ್ದೀವಿ. ಇದನ್ನು ಹಾಕ್ಸೋ ಬ್ಲೇಡ್ನಿಂದನೂ ಕಟ್ ಮಾಡ್ಕೊಳ್ಬೋದು. ಈ ರೀತಿ ಟೈಲ್ಸ್ ಲೆವೆಲ್ಗೆ ಕಟ್ ಆದಮೇಲೆ ಔಟ್ಲೆಟ್ ಓಪನ್ ಮಾಡಿ ಫ್ಲಶ್ ಮಾಡ್ಕೊಳ್ಬೇಕು. ಯಾಕಂದರೆ ಡಸ್ಟ್ ಇಲ್ಲ ಸಿಮೆಂಟ್ ಚೂರ್ ಏನಾದರೂ ಇದ್ದರೆ ರಿಮೂವ್ ಆಗುತ್ತೆ. ಇಲ್ಲ ಅಂದರೆ ಡೈರೆಕ್ಟ್ ಕಮೋಡ್ ಕೂರಿಸಿದ್ರೆ ಕಮೋಡ್ನಲ್ಲಿ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಸಿಸ್ಟರ್ನ್ ಮೇಂಟೆನೆನ್ಸ್ ಕಂಟ್ರೋಲ್ ಮಾಡಲಿಕ್ಕೆ ಕನ್ಸೀಲ್ಡ್ ವಾಲ್ ಹಾಕಿದ್ವಿ. ಅದಕ್ಕೆ ಅಪ್ಪರ್ ಪಾರ್ಟ್ ಸ್ಲೀವ್ ಮತ್ತು ನಾಬ್ ಹಾಕೊಳ್ತಿದ್ದೀವಿ. ಟೈಲ್ಸ್ ವರ್ಕ್ ಮಾಡುವಾಗ ಸೈಡ್ನಲ್ಲಿ ತುಂಬ ಗ್ಯಾಪ್ ಬಂದ್ಬಿಡುತ್ತೆ. ಏನಿಲ್ಲ ಅಂದರೂ ಇದು ನೋಡಿ 1.5 ಇಂದ 2 ಇಂಚ್ ಗ್ಯಾಪ್ ಇದೆ. ಇದನ್ನು ಕವರ್ ಮಾಡಲಿಕ್ಕೆ ನಾವು ವೈಟ್ ಸಿಮೆಂಟ್ ಪ್ಯಾಕ್ ಮಾಡ್ತಿದ್ದೀವಿ. ಈ ರೀತಿ ಗ್ಯಾಪ್ ಕವರ್ ಮಾಡಲಿಲ್ಲ ಅಂದರೆ ಈ ಇರುವೆ ಹಾವಳಿ ಜಾಸ್ತಿ ಇರುತ್ತೆ. ಮೇಲೆಲ್ಲ ನೀರು ಹಾಕಿ ವಾಶ್ ಮಾಡಿದಾಗ ನೀರು ಒಳಗೋಗೋ ಚಾನ್ಸ್ ಇರೋದ್ರಿಂದ ಪ್ಯಾಕ್ ಮಾಡ್ಕೊಳ್ತಿದ್ದೀವಿ. ಪ್ಲೇಟ್ ಫಿಟ್ ಮಾಡೋಕ್ಕಿಂತ ಮುಂಚೆ ಇದರಲ್ಲಿರೋ ಅಸೆಂಬ್ಲಿಂಗ್ ಮೆಕ್ಯಾನಿಸಮ್ಗಳು ಫಿಟ್ ಆಗಿರೋದಿಲ್ಲ. ಎಲ್ಲ ಫಿಟ್ ಮಾಡ್ಕೊಳ್ತಿದ್ದೀವಿ. ಫಿಲ್ ವಾಲ್ನಿಂದ ಇನ್ಲೆಟ್ ವಾಲ್ಗೆ ಕನೆಕ್ಷನ್ ಮಾಡ್ತಿದ್ದೀವಿ. ಇದು ಫ್ಲಶ್ ಅಸೆಂಬ್ಲಿ ಫಿಟ್ ಮಾಡ್ಕೊಳ್ತಿದ್ದೀವಿ. ಇದು ಫ್ಲಶ್ ಗಾರ್ಡ್ ಫಿಟ್ ಮಾಡ್ಕೊಳ್ತಿದ್ದೀವಿ. ಫ್ಲಶ್ ಪ್ಲೇಟ್ ಬಾಕ್ಸ್ ಓಪನ್ ಮಾಡಿದರೆ ಫ್ಲಶ್ ಸ್ಟಿಕ್, ಹೋಲ್ಡಿಂಗ್ ಸ್ಟಿಕ್, ಫ್ಲಶ್ ಪ್ಲೇಟ್ ನೋಡಿಕೆ ಸಿಗುತ್ತೆ. ಪ್ರತಿಯೊಂದು ಕಂಪನಿಯ ಫ್ಲಶ್ ಪ್ಲೇಟ್ ಮತ್ತು ಮೆಕ್ಯಾನಿಸಮ್ ಬೇರೆ ಬೇರೆ ರೀತಿ ಇರುತ್ತೆ. ಕೆಲವೆಲ್ಲ ಡ್ರ್ಯಾಗ್ ಅಂಡ್ ಪುಲ್ ಆಪ್ಷನ್ ಇದ್ದರೆ ಇನ್ನು ಕೆಲವು ಬೇರೆ ರೀತಿಯೇ ಇರುತ್ತೆ. ಇದರಲ್ಲಿ ಸ್ಕ್ರೂ ಸಿಸ್ಟಮ್ ಇದೆ. ಮೆಜರ್ಮೆಂಟ್ಗೆ ತಕ್ಕಂತೆ ಸ್ಕ್ರೂ ಸ್ಟಿಕ್ಕು ಮತ್ತು ಫ್ಲಶ್ ಸ್ಟಿಕ್ನ ಕಟ್ ಮಾಡ್ಕೊಳ್ತಾ ಇದ್ದೀವಿ. ಇದರಲ್ಲಿ ಬಾಟಮ್ನಲ್ಲಿ ಒಂದು ಸಣ್ಣ ಬಟನ್ ಇದೆ. ಅದನ್ನು ಪ್ರೆಸ್ ಮಾಡಿದ್ರೆ ಫ್ಲಶ್ ಬಟನ್ ಓಪನ್ ಆಗುತ್ತೆ. ಅದರಲ್ಲಿ ಸ್ಕ್ರೂನ ಟೈಟ್ ಮಾಡ್ಕೊಳ್ತಿದ್ದೀವಿ. ಮತ್ತು ಅದೇ ರೀತಿ ಪುಷ್ ಮಾಡಿದ್ರೆ ಸೇಮ್ ಪೊಸಿಷನ್ಗೆ ಫಿಟ್ ಆಗುತ್ತೆ. ಈಗ ಕಮೋಡ್ಗೆ ಬರೋದಾದರೆ ನಾವಿಲ್ಲಿ ನಾರ್ಮಲ್ ಕಮೋಡ್ಗೆ ಅಂತ 9 ಇಂಚ್ಗೆ ಥ್ರೆಡ್ ರಾಡ್ನ ಫಿಟ್ ಮಾಡ್ಕೊಂಡಿದ್ವಿ. ಆದರೆ ಸೆಲೆಕ್ಷನಲ್ಲಿ ಕಸ್ಟಮರ್ ಅಲಂಕಿ ಕಮೋಡ್ ತಂದುಬಿಟ್ರು. ಈಗ ನಾವು ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಮಾಡಬೇಕು. ಅದೇನು ಅಂತ ನೋಡೋಣ ಬನ್ನಿ. ಕಮೋಡ್ ಬಾಕ್ಸ್ ಓಪನ್ ಮಾಡಿದ್ರೆ ಓವಲ್ ಶೇಪ್ ಇರೋ ರಿಮ್ಲೆಸ್ ಕಮೋಡ್ ಜೊತೆ ಸಾಫ್ಟ್ ಕ್ಲೋಸ್ ಸೀಟ್ ಕವರ್ ಮತ್ತು ಅಲಂಕಿ ಅಸೆಂಬ್ಲಿ ಕಿಟ್ ಸಿಗುತ್ತೆ. ಕಸ್ಟಮರ್ ಇಲ್ಲಿ ಜಾಕ್ವಾರ್ ಮಾಡೆಲ್ನ ಚೂಸ್ ಮಾಡ್ಕೊಂಡಿದ್ದಾರೆ.
ಇದು ರಿಮ್ಲೆಸ್ ಕಮೋಡ್ ಆಗಿರೋದ್ರಿಂದ ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಬಹುದು. ಈಗ ಅಲಂಕಿ ಅಸೆಂಬ್ಲಿನ ಕಮೋಡ್ಗೆ ಫಿಟ್ ಮಾಡ್ಕೊಳ್ತಾ ಇದ್ದೀವಿ. ಸೇಮ್ ನಾವು ಸ್ಟೋರೇಜ್ ಟ್ಯಾಂಕಿಗೆ ಟ್ಯಾಂಕ್ ಕ್ಲಿಪ್ಪನ್ನು ಯಾವ ರೀತಿ ಟೈಟ್ ಮಾಡ್ಕೊಳ್ತೀವೋ ಅದೇ ರೀತಿ ಇಲ್ಲೂ ಟೈಟ್ ಮಾಡ್ಕೊಳ್ಬೇಕು. ಟೈಟ್ ಮಾಡ್ಕೊಂಡಾದ್ಮೇಲೆ ಅಲಂಕಿ ಫೇಸು ಟಾಪಲ್ಲಿರಬೇಕು. ಈ ವಿಡಿಯೋ ತುಂಬ ಲೆಂತಿ ಆಗಿದೆ, ಯಾರೂ ಬೇಜಾರಾಗಬೇಡಿ. ನಮ್ಮ ಉದ್ದೇಶ ಏನಪ್ಪ ಅಂದರೆ ಒಂದೇ ವಿಡಿಯೋದಲ್ಲಿ ಅದರ ಪೂರ್ತಿ ಮಾಹಿತಿ ನಮ್ಮ ಸಬ್ಸ್ಕ್ರೈಬರ್ಗೆ ಸಿಗಬೇಕು ಅಂತ ಅಷ್ಟೇ. ದಯವಿಟ್ಟು ವಿಡಿಯೋವನ್ನು ಪೂರ್ತಿ ನೋಡಿ. ಅಲಂಕಿ ಮೆಕ್ಯಾನಿಸಮ್ ಎಲ್ಲ ಫಿಟ್ ಆದಮೇಲೆ ನೋಡಿ, ಇಲ್ಲಿ ಸೆಂಟರ್ ಟು ಸೆಂಟರ್ 7 ಇಂಚ್ ಇದೆ. ನಾವಿಲ್ಲಿ 9 ಇಂಚಿಗೆ ಪಾಯಿಂಟ್ ಬಿಟ್ಟಿದ್ವಿ, ಅದು ಮ್ಯಾಚ್ ಆಗ್ತಾ ಇಲ್ಲ. ಇಲ್ಲಿ 7 ಇಂಚಿಗೆ ಪಾಯಿಂಟ್ ಬರಬೇಕು. ಅದಕ್ಕೆ ನಮ್ಮ ಪಾರ್ಟ್ನರ್ ಎಲ್ಲ ರಿಮೂವ್ ಮಾಡಿಬಿಟ್ಟು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಹಂಗಂದ್ರೆ ಆಗುತ್ತಾ? ಅದಕ್ಕೆ ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕು. ಸಿಂಪಲ್ ಸಿಸ್ಟರ್ ಫ್ರೇಮ್ನಲ್ಲಿ 2 ಆಪ್ಷನ್ ಕೊಟ್ಟಿರ್ತಾರೆ, ಒಂದು 9 ಇಂಚಿಗೆ, ಇನ್ನೊಂದು 7 ಇಂಚಿಗೆ. ನಾವು ಅದನ್ನು ಇಂಟರ್ಚೇಂಜ್ ಮಾಡ್ತಿದ್ದೀವಿ. ಇಲ್ಲಿ ಎಕ್ಸಾಕ್ಟಾಗಿ 7 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಡಬಲ್ ಚಾರ್ಜು ವಿಟ್ರಿಫೈಡ್ ಟೈಲ್ಸ್ ಆಗಿರೋದ್ರಿಂದ ನಾರ್ಮಲ್ ಡ್ರಿಲ್ ಹಾಕಿದ್ರೆ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನಾವಿಲ್ಲಿ 4 ಬಿಟ್ನ ಯೂಸ್ ಮಾಡ್ತಾ ಇದ್ದೀವಿ. ಏಳು ಇಂಚು ಮೆಜರ್ಮೆಂಟು ಹೋಲ್ ಓಪನ್ ಆದಮೇಲೆ ರ್ಯಾಕ್ ಬೋಲ್ಟ್ ಹಾಕ್ಕೊಂಡು ಚೆಕ್ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ಸಿಮೆಂಟ್ ಎಲ್ಲ ಹೋಗಿ ಬ್ಲಾಕೇಜ್ ಆಗಿರುತ್ತೆ, ಅದನ್ನು ರಿಮೂವ್ ಮಾಡ್ಕೊಳ್ತಾ ಇದ್ದೀವಿ. ಈಗ ನಮಗೆ ಎಕ್ಸಾಕ್ಟಾಗಿ 7 ಇಂಚಿಗೆ ಪಾಯಿಂಟ್ ಸಿಕ್ತು. ನೋಡಿ, ನಾವಿಲ್ಲಿ ಟೈಲ್ಸ್ ಫಿನಿಶಿಂಗ್ ಟಾಪಿಂದ 4 ಇಂಚ್ ಔಟ್ಲೆಟ್ ಪೈಪ್ಗೆ ಸೆಂಟರ್ ಟು ಸೆಂಟರ್ 9 ಇಂಚ್ಗೆ ಪಾಯಿಂಟ್ ಮಾಡ್ಕೊಂಡಿದ್ದೀವಿ. ಹಾಗೆ ಇನ್ಲೆಟ್ ಪೈಪ್ಗೆ 14 ಇಂಚ್ ಬರುತ್ತೆ. ಕಮೋಡ್ ಟಾಪ್ ಫಿನಿಶು 16ರಿಂದ 17 ಇಂಚು ಸ್ಟ್ಯಾಂಡರ್ಡ್ ಸೈಜ್ಗೆ ನಾವು ಪಾಯಿಂಟ್ ಮಾಡ್ಕೊಂಡಿದ್ದೀವಿ. ರ್ಯಾಕ್ ಬೋಲ್ಟ್ ಕಮೋಡ್ಗೆ ಏರ್ಲಿಕ್ಕೆ ಮೆಜರ್ಮೆಂಟ್ ತಗೊಳ್ತಾ ಇದ್ದೀವಿ. ಏರ್ ಲೆವೆಲ್ಗೆ ಬಿಟ್ಟು 1 ಇಂಚು ಜಾಸ್ತಿ ಮೆಜರ್ಮೆಂಟ್ ತಗೊಳ್ತಿದ್ದೀವಿ. ರಾಡ್ ಕಟ್ ಮಾಡಲಿಕ್ಕೆ ಮಾರ್ಕ್ ಮಾಡಿಕೊಂಡು ರಾಡ್ನ ಕಟ್ ಮಾಡ್ಕೊಳ್ತಿದ್ದೀವಿ. ರಾಡ್ನ ಈ ರೀತಿ ಕಟ್ ಮಾಡ್ಕೋಬೇಕು.
ಸ್ಕ್ರೂ ಏರಿಸೋ ಜಾಗ ಕಟ್ ಮಾಡಿದ್ರೆ ಟೈಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಅದಕ್ಕಾಗಿ. ನೆಕ್ಸ್ಟ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೂ ರಿಮೂವ್ ಮಾಡ್ಕೊಳ್ಳೋ ಹಾಗಿರಬೇಕು, ಹಾಗಾಗಿ ಈ ರೀತಿ ಕಟ್ ಮಾಡ್ಕೊಳ್ತಿದ್ದೀವಿ. ಕಮೋಡ್ಗೆ ಏರಿಸೋ ಏನು ಮೆಜರ್ಮೆಂಟ್ ತೊಗೊಂಡಿದ್ವಿ 3/4 ಇಂಚು, ಅದೇ ಮೆಜರ್ಮೆಂಟ್ ಇಟ್ಟಿದ್ದೀವಿ ನಾವಿಲ್ಲಿ. ಕಮೋಡ್ ಫಿಟ್ಟಿಂಗ್ ಯೂನಿಟ್ ಓಪನ್ ಮಾಡಿದರೆ ಇದು 4/3 ರಿಡ್ಯೂಸರ್ ಕಾಲರ್, ಇದಕ್ಕೆ ಗ್ಯಾಸ್ಕೆಟ್ ರಬ್ಬರ್ ಹಾಕಿ ಅಳತೆ ತಗೊಳ್ತಿದ್ದೀವಿ. ಪ್ರತಿಯೊಬ್ಬರೂ ಸಹ ಬೇರೆ ಬೇರೆ ರೀತಿಯಲ್ಲಿ ಅಳತೆ ತಗೊಂಡು ಕಟ್ ಮಾಡ್ತಾರೆ. ನಾವಿಲ್ಲಿ ಈ ರೀತಿ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡ್ತಿದ್ದೀವಿ. ಅದೇ ರೀತಿ ಇನ್ಲೆಟ್ ಪೈಪಿಂದು ಅಳತೆ ತಗೊಂಡು ಕಟ್ ಮಾಡ್ಕೊಳ್ತಿದ್ದೀವಿ. ರಬ್ಬರ್ ವಾಷರ್ಗಳನ್ನ ಕಂಪಲ್ಸರಿ ಹಾಕಿ ಲೂಬ್ರಿಕೆಂಟ್ ಹಾಕಿ ಫಿಟ್ ಮಾಡ್ಕೊಳ್ತಾ ಇದ್ದೀವಿ, ಇಲ್ಲಾಂದರೆ ಲೀಕೇಜ್ ಶುರು ಆಗಿಬಿಡುತ್ತೆ. ಎಲ್ಲ ಮೆಜರ್ಮೆಂಟ್ಗೆ ಶೂಟ್ ಆದಮೇಲೆ ಅಲಂಕಿ ಕಮೋಡನ್ನ ಫಿಟ್ ಮಾಡ್ಕೊಳ್ತಾ ಇದ್ದೀವಿ. ಪೈಪ್ ಪೊಸಿಷನ್ಗೆ ಇಟ್ಟು ಪುಷ್ ಮಾಡಿ ಅಲಂಕಿಯಿಂದ ಟೈಟ್ ಮಾಡ್ಕೊಳ್ತಾ ಇದ್ದೀವಿ. ಟೈಟ್ ಮಾಡ್ತಾ ಮಾಡ್ತಾ ನಮಗೆ ಯಾವಾಗ ಟೈಟ್ ಆಗಿದೆ ಅಂತ ಗೊತ್ತಾಗುತ್ತೆ ಅಂದರೆ, ಟೈಟ್ ಆದಮೇಲೆ ನಮಗೊಂದು ಟಕ್ ಟಕ್ ಅನ್ನೋ ಸೌಂಡ್ ಬರುತ್ತೆ ನೋಡಿ, ಈ ರೀತಿ ಸೌಂಡ್ ಬರುತ್ತೆ. ಈ ರೀತಿ ಸೌಂಡ್ ಬಂದರೆ ಕಮೋಡ್ ಫುಲ್ ಫಿಟ್ ಆಗಿದೆ ಅಂತ ಅರ್ಥ. ಕಮೋಡ್ ಫುಲ್ ಟೈಟ್ ಆದಮೇಲೆ ಸ್ಪಿರಿಟ್ ಲೆವೆಲ್ ಇಟ್ಟು ಚೆಕ್ ಮಾಡಿದ್ರೆ 0 ಬರಬೇಕು. ನಾವು ಸಿಸ್ಟರ್ನ ಪಕ್ಕಾ ಸ್ಪಿರಿಟ್ ಲೆವೆಲು ಪಕ್ಕಾ ಮೆಜರ್ಮೆಂಟಿಗೆ ಕೂರಿಸಿದ್ರೆ ಇಲ್ಲೂ ಪಕ್ಕಾ ಮೆಜರ್ಮೆಂಟು ಆಟೋಮೆಟಿಕಲಿ ಬಂದೇ ಬರುತ್ತೆ. ಇಲ್ಲಿ ಗ್ಯಾಪ್ ಚೆಕ್ ಮಾಡಿದ್ರೆ ಪೂರ್ತಿ ಬಟ್ಟಾಗಿದೆ, ಎಲ್ಲೂ ಗ್ಯಾಪ್ ಕಾಣಿಸ್ತಾ ಇಲ್ಲ. ಈಗ ಚೆಕ್ ಮಾಡಿದ್ರು ಕಮೋಡ್ ಟಾಪ್ ಫಿನಿಶು 16 ಇದೆ. ಇನ್ನು ಸೀಟ್ ಕವರ್ ಹಾಕಿದರೆ 16.5 ಸ್ಟ್ಯಾಂಡರ್ಡ್ ಸೈಜ್ಗೆ ಬರುತ್ತೆ. ನಾವು ಕಮೋಡ್ ಕೂರಿಸಿದ್ದಕ್ಕೆ ಎಷ್ಟು ಗ್ಯಾರಂಟಿ ಕೊಡ್ತೇವೆ ಅಂದರೆ ಇಷ್ಟು ಗ್ಯಾರಂಟಿ ಕೊಡ್ತೇವೆ. ಈಗ ಸೀಟ್ ಕವರ್ನ ಫಿಟ್ ಮಾಡ್ಕೊಳ್ಳೋಣ. ಕಸ್ಟಮರ್ಗಳಿಗೆ ಒಂದು ಸಜೆಷನ್ನು, ಸೀಟ್ ಕವರ್ನ ಯಾವುದೇ ಕಾರಣಕ್ಕೂ ಡೊಮೆಕ್ಸು, ಹಾರ್ಪಿಕ್ಕು ಮತ್ತು ಪೆನೈಲಿಂದ ತೊಳಿಲಿಕ್ಕೆ ಹೋಗಬೇಡಿ. ಅದರಿಂದ ನೀವು ವಾಶ್ ಮಾಡ್ತಾ ಇದ್ದರೆ ರೆಗ್ಯುಲರ್ಗೆ ಕಲರ್ ಡಿಮ್ ಆಗೋ ಚಾನ್ಸಸ್ ಇರುತ್ತೆ. ಇದರಿಂದ ಕಂಪನಿಯಿಂದ ಯಾವುದೇ ವಾರಂಟಿ ಕ್ಲೈಮ್ ಆಗಲ್ಲ.
ನೋಡಿ, ಸೀಟ್ ಕವರ್ ಹಾಕಿದ್ಮೇಲೆ ಮೆಜರ್ಮೆಂಟಿಗೆ ಚೆಕ್ ಮಾಡಿದ್ರೆ ಸ್ಟ್ಯಾಂಡರ್ಡ್ ಸೈಜು 16.5 ಬರ್ತಾ ಇದೆ. ಯಾವುದೇ ಕಮೋಡ್ ಇದ್ರೂ ಅದಕ್ಕೊಂದು ಹೆಲ್ತ್ ಫೌಸೆಟ್ ಬೇಕೇ ಬೇಕು, ಅದನ್ನು ಫಿಟ್ ಮಾಡ್ಕೊಳ್ತಾ ಇದ್ದೀವಿ. ವರ್ಕ್ ಎಲ್ಲ ಫಿನಿಶ್ ಆದಮೇಲೆ ಫ್ಲಶ್ ಮಾಡಿ ಲೀಕೇಜ್ ಚೆಕ್ ಮಾಡ್ಕೊಳ್ತಿದ್ದೀವಿ. ಅಲಂಕಿ ಕಮೋಡಲ್ಲಿ ನಾವು ನೋಡ್ದಂಗೆ 2 ಟೈಪ್ಸ್ ಇದೆ. ಒಂದು ಇವಾಗ ಫಿಟ್ ಮಾಡಿರೋ ಫೈಬರ್ ಅಸೆಂಬ್ಲಿ ಇರೋ ಅಲಂಕಿ ಕಮೋಡು, ಎರಡನೇದು ರ್ಯಾಕ್ ಬೋಲ್ಟಲ್ಲೇ ಗ್ರೂ ಸಿಸ್ಟಮ್ ಬರೋ ಅಲಂಕಿ ಕಮೋಡು. ಅದನ್ನು ಕೂರಿಸೋ ಸಂಪೂರ್ಣ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಲೀಕೇಜ್ ಇಲ್ಲ ಅಂತ ಕನ್ಫರ್ಮ್ ಆದಮೇಲೆ ಬಾರ್ಡರ್ಗೆ ಸಿಲಿಕಾನ್ ಸಿಲೆಂಟ್ ವೈಟ್ ಕಲರ್ ಹಾಕಿ ಕವರ್ ಮಾಡ್ತಾ ಇದ್ದೀವಿ. ಇದರಿಂದ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಕಮೋಡು ಅಸೆಸರೀಸ್ ಎಲ್ಲ ಫಿಟ್ ಆದಮೇಲೆ ಫೈನಲ್ ಔಟ್ಪುಟ್ ಈ ರೀತಿ ಕಾಣ್ತಾ ಇದೆ. ಇದಾಗಿತ್ತು ಇವತ್ತಿನ ಅಲಂಕಿ ಕಮೋಡ್ ಬಗ್ಗೆ ಸಂಪೂರ್ಣ ಮಾಹಿತಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.